ವೃದ್ಧಾಪ್ಯ, ವಿಧವಾ ಮತ್ತು ಅಂಗವಿಕಲರ ಪಿಂಚಣಿ ಸೇರಿದಂತೆ ಸಾವಿರಾರು ಫಲಾನುಭವಿಗಳ ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ವಿಳಂಬ ಹಾಗೂ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಬಿಜೆಪಿ ಗ್ರಾಮಾಂತರ ಮಂಡಲ ವತಿಯಿಂದ ಸಕರಾಯಪಟ್ಟಣ ನಾಡ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ, ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಕಳೆದ ಕೆಲವು ತಿಂಗಳಿಂದ ವೃದ್ಧಾಪ್ಯ ಹಾಗೂ ಇಳಿ ವಯಸ್ಸಿನ ಪಿಂಚಣಿ ಹಣ ಸರಿಯಾಗಿ ಜಮೆಯಾಗುತ್ತಿಲ್ಲ. ವೃದ್ಧರು, ವಿಧವೆಯರು ಹಾಗೂ ಆಸಕ್ತರು ತಮ್ಮ ದೈನಂದಿನ ಔಷಧ ಹಾಗೂ ಖರ್ಚಿಗಾಗಿ ಪಿಂಚಣಿಯನ್ನ ನಂಬಿಕೊಂಡಿದ್ದು ಹಣ ಸಿಗದೆ ಕಂಗಾಲಾಗಿದ್ದಾರೆ. ಬದುಕಿರುವ ಪಿಂಚಣಿದಾರರಿಂದಲೂ ಮರಣ ಪ್ರಮಾಣ ಪತ್ರವನ್ನ ಕೇಳುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ನೆಮ್ಮದಿಯಲ್ಲಿ ಇರಕ್ಕಾಗಲ್ಲ, ನೀವು ಅಧಿಕಾರ ಉಳಿಸ್ಕೊಳಕ್ಕಾಗಲ್ಲ, ನೀವು ಬಡವ್ರನ್ನ ಅಸಹಾಯಕರು ಅಂತ ಭಾವಿಸಿದಿರಿ. ಆ ಅಸಹಾಯಕರು ಒಂದಾದ್ರೆ ನೀವು ಮತ್ತು ನಿಮ್ ಸರ್ಕಾರ ಉಳಿಯಕ್ ಸಾಧ್ಯ ಇಲ್ಲ. ಉಳಿಯಕ್ ಸಾಧ್ಯನಾ? ಈ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ಹೋರಾಟದ ರೂಪದಲ್ಲಿ ನಾವಿಲ್ಲಿಗೆ ಬಂದಿದ್ದೇವೆ. ಅದಕ್ಕೆ ನಮ್ಮ ಆಗ್ರಹ ಇಷ್ಟೇನೆ, ಈ ರೀತಿ ನೆಪ ಹೇಳೋದನ್ನ ಬಿಡಿ. ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೇನ್ರಿ? ರೆವಿನ್ಯೂ RI ತಹಸೀಲ್ದಾರ್ ಅಲ್ರಿ, RI ವಿಲೇಜ್ ಅಕೌಂಟೆಂಟ್. ನೀವು ಹೋಗ್ಬೇಕು ಹಳ್ಳಿಗೆ, ಅವ್ರು ನಿಮ್ಮ ಹತ್ರ ಬರಕ್ಕಾಗಲ್ಲ. ಎಷ್ಟು ಸರಿ ಚಪ್ಪಲಿ ಸೌಸ್ಬೇಕು ಇಲ್ಲಿ ನಿಮ್ಮ ಹತ್ರ ಬಂದು ಅವ್ರ ನೆಪ ಕೇಳ್ಕೊಂಡು ದಿನ ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ನೀವು ಊರೂರಿಗೆ ಹೋಗಿ. ನಾವ್ ಹಿಂದೆ ಪಿಂಚಣಿ ಅದಾಲತ್ ಅಂತ ಮಾಡಿದ್ವಿ. ಪಿಂಚಣಿ ಅದಾಲತ್ ಅಂತ ಮಾಡಿ ಆಯಾ ಗ್ರಾಮದಲ್ಲೇನೆ ಪರಿಸ್ಥಿತಿಯನ್ನು ನೋಡಿ ಪಂಚಾಯತಿ ಮುಂದೆ ಅಲ್ಲೇನೆ ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡಿದ್ವಿ. ಆ ರೀತಿ ಕೆಲಸ ಮಾಡಬೇಕು. ಅವರಿಗೆ ಚಪ್ಪಲಿ ಸೌಸ್ಬಾರ್ದು. ಮತ್ತೆ ಆದಾಯ BPL ಕಾರ್ಡಿಗೆ 1,20,000 ಇದೆ, ಇವರಿಗೂ ಕೂಡ 1,25,000 ಮಾಡಬೇಕು. ಹಾಗೆ ಈಗ ಜೀವಂತವಾಗಿರ್ತಕ್ಕಂಥ ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಮರಣ ದೃಢೀಕರಣ ಪತ್ರ ಸಲ್ಲಿಸಿ ಅಂತ ಹೇಳಿ ಕಚೇರಿಯಿಂದ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಹಾಗಾಗಿ ಅನಾವಶ್ಯಕವಾಗಿ ಬಡವರಿಗೆ ತೊಂದರೆ ಕೊಡೋದನ್ನ, ಅನಾವಶ್ಯಕವಾಗಿ ಅಂಗವಿಕಲರಿಗೆ ತೊಂದರೆ ಕೊಡೋದನ್ನ, ಅನಾವಶ್ಯಕವಾಗಿ ವಿಧವೆಯರಿಗೆ ತೊಂದರೆ ಕೊಡೋದನ್ನ ಬಿಡಬೇಕು. ಮತ್ತೆ ಒಂದು ಶ್ವೇತ ಪತ್ರ ಹೊರಡಿಸಿ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ 3 ತಿಂಗಳಾಯ್ತು. 3 ವರ್ಷ 3 ತಿಂಗಳಾಯ್ತು. ಎಷ್ಟು BPL ಕಾರ್ಡ್ ಕೊಟ್ಟಿದ್ದಾರೆ? ವಂಚಿತರೆ, ಈಗಾಗಲೇ ಅಂಗವಿಕಲರೇ, ಈಗಾಗಲೇ ವಿಜಯ್ ಕುಮಾರ್ ಮಾತಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ತಮ್ಮೆಲ್ಲರಿಗೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನವನ್ನ ಹೆಚ್ಚು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದು. ಆದ್ರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರ ಪರ ರೈತರ ಪರ ಅಂತ ಹೇಳ್ತಾ ರೈತರಿಗೆ, ಬಡವರಿಗೆ, ವೃದ್ಧಾಪ್ಯರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಏನು ಮಾಡ್ತಾ ಇದೆ, ಅದಕ್ಕೋಸ್ಕರ ಇವತ್ತು ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. 3 ವರ್ಷಗಳಾಯ್ತು. 3 ವರ್ಷಗಳಿಂದ ಯಾವುದೇ ಪ್ರತಿಭಟನೆಯನ್ನು ನಾವು ಮಾಡಿಲ್ಲ. ಯಾಕೆಂತಂದ್ರೆ ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುವುದು ಅನ್ನೋ ಒಂದು ಕಾರಣಕ್ಕೆ ಇದ್ದು. ಆದ್ರೆ ಇವತ್ತು ಏನು ಬಡವರು, ನಿರ್ಗತಿಕರು, ಅಸಹಾಯಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು 3 ವರ್ಷದಿಂದಲೂ ಕೂಡ ಈ ಒಂದು ಭ್ರಷ್ಟಾಚಾರವನ್ನ ನೋಡದಲ್ಲೇ ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ಮೊದಲನೇದಾಗಿ ಹೋಬಳಿ ಮಟ್ಟದ ಒಂದು ಪ್ರತಿಭಟನೆಯನ್ನ ಇವತ್ತು ನಾವು ಸಕರಾಪಟ್ಟಣ ನಾಡ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಬರೀ ಒಂದು ಹೋಬಳಿಗೆ ಸಂಬಂಧಪಟ್ಟಂತ ಪ್ರತಿಭಟನೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಮುಂದೆ ಮಾಡಲಿದ್ದೇವೆ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಯಾಕೆಂತಂದ್ರೆ ಅಂಗವಿಕಲ ವೇತನ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಮತ್ತೆ ಆಶ್ರಯ ಮನೆಗಳು, BPL ಕಾರ್ಡ್ ರದ್ದು ಮಾಡ್ತಾ ಇರ್ತಕ್ಕಂಥದ್ದು, ಇದು ನೇರವಾಗಿ ನಮ್ಮ ಶ್ರೀ ಸಾಮಾನ್ಯ ಸಣ್ಣ ಪುಟ್ಟ ಬಡವರಿಗೆ ಸಿಕ್ಕುವಂತ ಸವಲತ್ತುಗಳನ್ನ ಇವತ್ತು ಕಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಗುಣಸಾಗರ ವಿಜಯಕುಮಾರ್, ರವೀಂದ್ರ ಬೆಳವಾಡಿ, ಈಶ್ವರಹಳ್ಳಿ ಮಹೇಶ್, ಚಿಕ್ಕದೇವನೂರು ರವಿ, ರಾಜೇಗೌಡ, ಪಾದಮನೆ ದಿನೇಶ್, ನಂದೀಶ್ ಮದಕರಿ, ಸೀತಾರಾಮ್ ಬರಣ್ಯ, ರಾಜೀವ್ ಕೊಲ್ಲಬೋವಿ ಉಪಸ್ಥಿತರಿದ್ದರು.